ದಳಪತಿಗಳ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಭೇದಿಸೋದಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಹಾಸನದಲ್ಲಿ ಎಚ್ಡಿ ದೇವೇಗೌಡರ ಕುಟುಂಬದ ಗರ್ವ ಭಂಗಕ್ಕೆ ತಂತ್ರಗಾರಿಕೆ ರಚನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಪ್ರಜ್ವಲ್ ರೇವಣ್ಣ ಅವರನ್ನ ಈ ಬಾರಿ ಶತಾಯಗತಾಯ ಸೋಲಿಸಲೇಬೇಕು ಅಂತ ಹಾಸನ ಕೈನಾಯಕರ ಜೊತೆ ಶೀಘ್ರವೇ ಮುಖ್ಯಮಂತ್ರಿಗಳು ಸಭೆ ಕರೀತಾರಂತೆ. ಶ್ರೇಯಸ್ ಪಟೇಲ್ ಗೆಲುವಿಗೆ ತಂತ್ರ ರೂಪಿಸುವುದಕ್ಕೆ ಹಾಸನ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಸಚಿವ ರಾಜಣ್ಣ, ಶಾಸಕ ಶಿವಲಿಂಗೇಗೌಡರಿಗೆ ಸ್ಪೆಷಲ್ ಟಾಸ್ಕ್ ಅನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಬಾರಿ ಹಾಸನಕ್ಕೆ ಹೆಚ್ಚು ಬರ್ತೀನಿ, ಕಾಂಗ್ರೆಸ್ ಗೆಲ್ಲಿಸೋಣ ಅಂತ ಸಿಎಂ ಹೇಳಿದಾರಂತೆ. ಒಂದು ಕಡೆ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಒಂದು ಕಡೆಯಿಂದ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತಹ ವಿಚಾರ, ಅವ್ರನ್ನ ಅಭ್ಯರ್ಥಿ ಆಗಿ ಮಾಡಿರುವಂತಹ ವಿಚಾರ, ಅದರ ಜೊತೆಗೆ ಹಾಸನ ಭಾಗದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಮಧ್ಯೆ ಇರುವ ಭಿನ್ನಮತ. ಈ ಹಿಂದೆ ಶ್ರೇಯಸ್ ಪಟೇಲ್ ರೇವಣ್ಣ ಅವರ ವಿರುದ್ಧ ಕೇವಲ 2ರಿಂದ 2.5 ಸಾವಿರ ಮತಗಳ ಅಂತರದಿಂದ ಸೋತಿದ್ದಂಥವರು. ಅಷ್ಟು ಟಫ್ ಆಗಿ ಫೈಟ್ ಕೊಟ್ಟಂತ ಶ್ರೇಯಸ್ ಪಟೇಲ್ ಈ ಬಾರಿ ಲೋಕಸಭೆ ಚುನಾವಣೆಯ ಅಭ್ಯರ್ಥಿ. ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಆ ಕ್ಷೇತ್ರದಲ್ಲಿ ಜನರಿಗೆ ಒಂದು ರೀತಿ ಬೇಡ ಅನ್ನೋ ನಿಲುವಿದೆ, ಬದಲಾವಣೆ ಬೇಕಿತ್ತು ಅನ್ನೋ ನಿಲುವಿದೆ. ಜೊತೆಗೆ ಬಿಜೆಪಿ ಜೆಡಿಎಸ್ನ ಮಧ್ಯೆ ಹೊಂದಾಣಿಕೆ ಕೊರತೆ ಇದೆ. ಇದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು, ನಾವು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು, ಇದನ್ನ ಬಳಸಿಕೊಂಡು ಹಾಸನದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತ ತಂತ್ರಗಾರಿಕೆ ಇದು. HDDಯನ್ನೇ ಸೋಲಿಸಿದ್ದಂತ ವಂಶದ ಕುಡಿ ಬಳಸಿಕೊಂಡು ಪ್ರಜ್ವಲ್ ಸೋಲಿಸಲು ಪ್ಲಾನ್ ಮಾಡಿದ್ದಾರೆ. ದೇವೇಗೌಡರನ್ನ 2 ಬಾರಿ ಶ್ರೇಯಸ್ ಪಟೇಲ್ ತಾತ ಜಿ ಪುಟ್ಟಸ್ವಾಮಿ ಗೌಡ, ನಿಮ್ಗೆ ಗೊತ್ತಿರ್ಬೋದು, ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಜಿ ಪುಟ್ಟಸ್ವಾಮಿ ಗೌಡ ಶ್ರೇಯಸ್ ಪಟೇಲ್ ಇದಾರಲ್ಲ ಅವ್ರ ತಾತ, ದೇವೇಗೌಡರನ್ನ 2 ಬಾರಿ ಸೋಲಿಸಿದ್ರು. ಮೋದಿ ಜೊತೆ ಮಾತುಕತೆ ನಡೆಸಿ ಮೈತ್ರಿ ಮಾಡಿಸಿದ್ದಂಥ HD ದೇವೇಗೌಡರು ಮೈತ್ರಿ ಗೆಲ್ಲಿಸಿ ಸಿದ್ದರಾಮಯ್ಯ ವರ್ಚಸ್ಸಿಗೆ ಪೆಟ್ಟು ಕೊಡಬೇಕು ಅಂತ ತಂತ್ರಗಾರಿಕೆಯನ್ನು ಮಾಡಿದ್ದು ಕೂಡ ದೇವೇಗೌಡರೇ. ಇನ್ನು ಅವರೇ ರೂಪಿಸಿದಂಥ ರಣತಂತ್ರವನ್ನ ಹೇಗಾದರೂ ಅವ್ರನ್ನೇ ಸೋಲಿಸುವ ಮೂಲಕ ಮುರಿಬೇಕು ಅಂತ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ದಾರೆ. ಸಂಜಯ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂಜಯ್, ಒಂದು ಕಡೆ ದೇವೇಗೌಡರು ಹೇಳ್ತಾರೆ ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡಬೇಕು ಈ ಚುನಾವಣೆಯಲ್ಲಿ ಅಂತ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇಲ್ಲ, ಈ ಬಾರಿ ಅವರ ಕ್ಷೇತ್ರದಲ್ಲೇ ಅವ್ರನ್ನ ಹೊಡಿತೀನಿ ಅಂತ ನಿಂತು ಬಿಟ್ಟಿದ್ದಾರೆ. ಹಾಸನದಲ್ಲಿ ಶತಾಯಗತಾಯ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಅಂತ ರಣತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಚುನಾವಣೆ ಹೋಗ್ತಾ ಹೋಗ್ತಾ ಬಹಳ ಪರ್ಸನಲ್ ಆಗ್ತಾ ಇದೆಯಾ ಅಂತ. ಖಂಡಿತವಾಗಿಯೂ ವಾಸು, ಏನಂತ ಅಂದರೆ ನಿಜಕ್ಕೂ ಸಹ ಇಲ್ಲಿ ಪಕ್ಷಗಳ ಜಿದ್ದಾಜಿದ್ದಿ ಒಂದು ಕಡೆ ಆದರೆ ಒಂದಷ್ಟು ನಾಯಕರುಗಳ ಸ್ವಪ್ರತಿಷ್ಠೆಯೂ ಸಹ ಈ ಒಂದು ಚುನಾವಣೆಯಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಏನು ಈ ಲೋಕ ಸಮರದಲ್ಲಿ ಮಾಜಿ ಪ್ರಧಾನಿಗಳು ದೇವೇಗೌಡರು ಹೇಗಾದರೂ ಮಾಡಿ CM ಸಿದ್ದರಾಮಯ್ಯನವರ ಒಂದು ವರ್ಚಸ್ಸನ್ನು ಪೆಟ್ಟು ತರಬೇಕು, ಅವರ ವರ್ಚಸ್ಸಿಗೆ ಧಕ್ಕೆಯನ್ನು ತರಬೇಕು. ಆ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಜನಾಭಿಪ್ರಾಯ ವಿರೋಧಿ ಇದೆ ಅಂತಕ್ಕಂಥ, ಜನ ವಿರೋಧಿ ಸರ್ಕಾರ ಅಂತಕ್ಕಂಥ ಇದನ್ನು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿದ್ರು. ಏನಂತ ಅಂದರೆ BJP ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದು ಯಾವ ಉದ್ದೇಶಕ್ಕೆ ಅಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಎದುರಿಸ್ಬೇಕಂತಂದರೆ JDSಗೆ ಏಕಾಂಗಿಯಾಗಿ ಸಾಧ್ಯವಿಲ್ಲ. BJP ಜೊತೆ ಮೈತ್ರಿಯನ್ನು ಮಾಡಿಕೊಂಡು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಆವಾಗ ಕರ್ನಾಟಕ ಏನು ಕಾಂಗ್ರೆಸ್ ಇದೆ ಅದಕ್ಕೆ ಸಾಕಷ್ಟು ಮುಖಭಂಗ ಆಗುತ್ತೆ. ಅದರ ಹೊಣೆಯನ್ನು, ಅದರ ನೈತಿಕ ಹೊಣೆಯನ್ನು CM ಸಿದ್ದರಾಮಯ್ಯನವರೇ ಹೊರಬೇಕಾಗುತ್ತೆ. ಯಾಕಂತಂದರೆ ಕರ್ನಾಟಕದಲ್ಲಿರ್ತಕ್ಕಂಥದ್ದು CM ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಆ ಸರ್ಕಾರಕ್ಕೆ ಮುಖಭಂಗ ಆದರೆ ಅದು ನೇರವಾಗಿ CM ಸಿದ್ದರಾಮಯ್ಯನವರಿಗೆ ಆದಂತೆ. ತದನಂತರ ಏನಾದರೂ ರಾಜಕೀಯ ಬೆಳವಣಿಗೆ ಆದರೆ CM ಸಿದ್ದರಾಮಯ್ಯನವರ ಕುರ್ಚಿಗೂ ಕಂಟಕ ಬರ್ಬೋದು. ಈ ನಿಟ್ಟಿನಲ್ಲೇ ಪ್ಲಾನನ್ನು ಮಾಡಿದೆ ಅಂತ ದೇವೇಗೌಡರು ಮೋದಿ ಜೊತೆಗೆ ಮಾತುಕತೆಯನ್ನು ಮಾಡಿಸಿ ಕರ್ನಾಟಕದಲ್ಲಿ ಮೈತ್ರಿಯನ್ನು ಮಾಡ್ತಾರೆ. ಮೈತ್ರಿಯನ್ನು ಮಾಡಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಆದರೆ CM ಸಿದ್ದರಾಮಯ್ಯನವರು ಸಹ ದೇವೇಗೌಡರ ಗರಡಿಯಲ್ಲೇ ಪಳಗಿರೋರು, ಅವ್ರಿಗೆ ಗೊತ್ತಿಲ್ವ ಏನು ಮಾಡಬೇಕು ಅಂತ ಪ್ರತಿತಂತ್ರವನ್ನು ಹೆಣೆದರು. ಏನು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಹಾಸನದಲ್ಲಿ JDSನ್ನು ನಾನು ಸೋಲಿಸ್ತೀನಿ, ನಾನೇ ಹೆಚ್ಚು ಪ್ರಚಾರಕ್ಕೆ ಬರ್ತೀನಿ, ಅಲ್ಲಿರ್ತಕ್ಕಂಥ ನಾಯಕರಿಗೆ ಟಾಸ್ಕನ್ನು ಕೊಟ್ಟು ಆಪ್ತ ಸಚಿವ ರಾಜಣ್ಣ ಅವರಿಗೆ, ಜೊತೆಗೆ ಏನು JDSನಿಂದ ಕರೆತಂದಿದ್ದಂಥ ಶಿವಲಿಂಗೇಗೌಡರಿಗೆ ಹೇಳಿದ್ದಾರೆ, ಏನು ಗೆಲುವಿಗೆ ಬೇಕಾದ ರಣತಂತ್ರಗಳನ್ನು ನೀವು ತಯಾರಿ ಮಾಡಿ, ನಾನು ಬರ್ತೀನಿ, ಹೆಚ್ಚು ಪ್ರಚಾರವನ್ನು ಮಾಡ್ತೀನಿ. ಏನು ಈಗಾಗಲೇ ಶ್ರೇಯಸ್ ಪಟೇಲ್ ಏನು ಸ್ಪರ್ಧೆ ಮಾಡಿದ್ದಾರೆ, ಅವ್ರ ತಾತ ಈ ಹಿಂದೆ ಏನು ದೇವೇಗೌಡರನ್ನ ಸೋಲಿಸಿದ್ರು. ಒಂದ್ಸರಿ ಹೊಳೆ ನರಸೀಪುರದಲ್ಲಿ ವಿಧಾನಸಭಾ ಕ್ಷೇತ್ರ, ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರನ್ನು ಸೋಲಿಸಿದ್ರು. ಇವಾಗ ಅವರ ಮೊಮ್ಮಗ ಸ್ಪರ್ಧೆ ಮಾಡಿದ್ದಾನೆ. ಆ ಒಂದು ಫ್ಯಾಕ್ಟ್ರನ್ನ ಇಟ್ಕೊಳ್ಳೋಣ, ಕ್ಷೇತ್ರದಾದ್ಯಂತ ಸಂಚಾರ ಮಾಡೋಣ, ಗೆಲುವಿಗೆ ಬೇಕಾದ ರಣತಂತ್ರವನ್ನು ಎಳೆದು ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥ ನಿರ್ಧಾರಕ್ಕೆ CM ಸಿದ್ದರಾಮಯ್ಯನವರು ಬಂದಿದ್ದಾರೆ. ಈ ಸಂಬಂಧ ಶೀಘ್ರವೇ ಒಂದು ಸಭೆ ಕರೆಯುವ ಸಾಧ್ಯತೆ
ನಿನ್ನೆನೇ CM ಸಿದ್ದರಾಮಯ್ಯ ಹಾಸನ ಮುಖಂಡರ ಸಭೆ ಕರೆದಿದ್ರು. ಕಾರಣಾಂತರಗಳಿಂದ ಆ ಸಭೆ ರದ್ದಾಗಿದೆ. ಮುಂದಿನ ದಿನಗಳಲ್ಲಿ ಸಭೆಯನ್ನು ಕರೀತಾರೆ. ಒಂದು ವೇಳೆ ಸಭೆ ಕರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರು ಹಾಸನದ ಆ ಒಂದು ಪ್ರಚಾರದಲ್ಲಿ ಹೆಚ್ಚು ಭಾಗಿಯಾಗ್ತಾರೆ CM ಸಿದ್ದರಾಮಯ್ಯ. ಆ ಮುಖಾಂತರವಾಗಿ ಏನು ದೇವೇಗೌಡರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರು ಅದಕ್ಕೆ ತಕ್ಕ ಪ್ಲಾನ್ ಅನ್ನು ಸಿದ್ದರಾಮಯ್ಯನವರು ಮಾಡಿಕೊಂಡು ಅಲ್ಲೇ JDS ಅನ್ನು ಸೋಲಿಸಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲಿಸಿದ್ರೆ ದೇವೇಗೌಡರ ಒಂದು ಭಾರಿ ಗರ್ವಭಂಗ ಆಗುತ್ತೆ. ದೇವೇಗೌಡರಿಗೆ ಮೈತ್ರಿಯಲ್ಲಿ ಅವರು ಏನು ನಾವು ದೊಡ್ಡ ನಾಯಕರು ಮೈತ್ರಿಯಲ್ಲಿ ಏನು ದೇವೇಗೌಡರಿಗೆ ಒಂದು ರೀತಿ ಸೆಟ್ ಬ್ಯಾಕ್ ಅನ್ನು ಮಾಡ್ಬೇಕಂತಂದ್ರೆ ಈ ಮೈತ್ರಿ ಮಾಡಿಸಿದ್ದಂಥ ದೇವೇಗೌಡರಿಗೆ ಸ್ವಕ್ಷೇತ್ರವನ್ನ ಗೆಲ್ಲಿಕ್ಕಾಗಲಿಲ್ಲ, ಮೊಮ್ಮಗನನ್ನೇ ಗೆಲ್ಲಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತಕ್ಕಂಥ ಒಂದು ಹೆಸರನ್ನ ದೇವೇಗೌಡರು ತೆಗೆದುಕೊಳ್ಬೇಕು. ಈ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣವರಿಗೆ ಅಲ್ಪ ಸ್ವಲ್ಪ ಆಡಳಿತ ವಿರೋಧಿ ಅಲೆಯೂ ಇದೆ ಅಂತಕ್ಕಂಥ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಸ್ಥಳೀಯವಾಗಿ BJP JDS ಅಷ್ಟರ ಮಟ್ಟಿಗೆ ಸಮನ್ವಯತೆಯನ್ನು ಕಂಡು ಬಂದಿಲ್ಲ. ಇದೆಲ್ಲವನ್ನ ಉಪಯೋಗಿಸಿಕೊಂಡು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣವನ್ನು ಸೋಲಿಸೋ ಮುಖಾಂತರವಾಗಿ ದೇವೇಗೌಡರಿಗೆ ಪೆಟ್ಟು ಕೊಡಲು CM ಸಿದ್ದರಾಮಯ್ಯನವರು ರಣತಂತ್ರವನ್ನು ಎಣಿಸ್ತಾ ಇರ್ತಕ್ಕಂಥದ್ದು. ಹಾಸನದಲ್ಲಿ ಗೆದ್ರೆ ಏನು ಮೈಸೂರು ಮತ್ತು ಚಾಮರಾಜನಗರ ತವರು ಕ್ಷೇತ್ರಗಳು CMಗೆ ತವರು ಕ್ಷೇತ್ರಗಳ ಜೊತೆಗೆ ಹಾಸನದಲ್ಲಿ ಗೆದ್ದಿ ತನ್ನ ವರ್ಚಸ್ಸನ್ನು ಮತ್ತಷ್ಟು ಭದ್ರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಏನು ತನ್ನ CM ಕುರ್ಚಿಗೆ ಪೆಟ್ಟು ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ದೇವೇಗೌಡರ ಕುಟುಂಬಕ್ಕೆ. ಅದಕ್ಕೆ ಪ್ರತಿತಂತ್ರವಾಗಿ ನಾವೇ ದೇವೇಗೌಡರ ಒಂದು ಭದ್ರಕೋಟೆಯಲ್ಲಿ JDS ಅನ್ನು ಸೋಲಿಸಿ ದೇವೇಗೌಡರ ಕುಟುಂಬಕ್ಕೆ ಪೆಟ್ಟು ಕೊಡಲು ಒಂದು ಸಿದ್ಧತೆಯನ್ನ CM ಸಿದ್ದರಾಮಯ್ಯನವರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ವಾಸು. ಓಕೆ, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.